ವಾಟ್ಲಿ ನನ್ನ ಆಟ ಐತಿ ಮಗಂದ ಅದು. ಆ ಮಗ ಹೊಲಿಮೆ ಬಾಗಿಲು ಮುಂದೆ ಓಡಾಡಕತ್ತಾನ. ಈಕಿ ಸುಬ್ಬಿ ಬಾ ಅಂದಿರ್ಬೇಕಂತ ಕಾಣಿಸುತ್ತ. ಅದಕ್ಕೆ ಮಾಳಿಗೆ ಹಚ್ಚಿ ಕುಂದಿರ್ತೀನಿ, ಬೆಳಕಿಂಡಾಗಿಂದ ನೋಡ್ತೇನೆ. ಹಂಗೇನಾರ ಅನಿಸ್ತು ಬೆಳಕಿಂಡಾಗಿಂದ ಜಿಗಿತೀನಿ ಹಿಡಿತೀನಿ ಕಡಿತೀನಿ, ಜಿಗಿತೀನಿ ಹಿಡಿತೀನಿ ಕಡಿತೀನಿ, ಕಡಿತೀನಿ ಹಿಡಿತೀನಿ ಜಿಗಿತೀನಿ, ಜಿಗಿತೀನಿ ಹಿಡಿತೀನಿ ಕಡಿತೀನಿ, ಕಡಿತೀನಿ ಹಿಡಿತೀನಿ ಜಿಗಿತೀನಿ. ನನ್ನ ಗಂಡ ಹೊಲಕ್ಕೆ ಹೋಗ್ತಾನ. ರೀಲ್ಸ್ ಮಾಡಕ್ ನಿಮ್ಮ ಮನೆಗೆ ಬರ ಹನುಮ ಅಂತ ನಾ ಹೇಳಿ ಬಂದಿನಿ ರೀ. ಈಗ ಅವ ಬರಕತ್ತಾನ. ಇವ ನೋಡಿದ್ರೆ ಹೊಡ್ತೀನಿ ಕಡ್ತೀನಿ ಅನ್ನತ್ತಪ್ಪ. ನಾನು ಕಡಿತಾನ. ಏನ್ ಮಾಡ್ಲಿ? ಅದಕ್ಕೆ ಬರ್ಬೇಕಾದ್ರ ಸಣ್ಣ ಸಣ್ಣ ನರಿ ಮಕ ನೋಡಿ ಬರ್ರಿ ಅನ್ನ. ಏನಂದಕಿ ಇಲ್ಲಿ ಬ್ಯಾಡ, ಮ್ಯಾಗ ಹತ್ತಬಹುದು, ಅದ್ರ ಬುಡಕ್ಕ ಕುರ ಎತ್ತವು. ಇಂಥ ಹೊತ್ನಾಗ ಲೆಕ್ಕ ಹಾಕ್ತಾರ. ಯುದ್ಧಕ್ಕೆ ನಿಂತ ಮ್ಯಾಗ ಸೈನಿಕರನ್ನ ಲೆಕ್ಕ ಹಾಕಿಲ್ಲ. ಈ ಮನ್ಯಾಗ ಲೆಕ್ಕ ಹಾಕಕ್ ಬರ್ತೈತೆ. ನಾ ಬಂದೆ ಕತ್ತರ್ನಾಕ್ ನನ್ನ ಮಗಳ. ಆ ಹನಿಮ್ಯಾಗ ಹಾಡ್ನಾಗ ಒಳಗೆ ಬರಬೇಡ ಅನ್ನಕತ್ತೇನ. ಹನುಮ ಬಂದಿದ್ನ ಎಲ್ಲ ಕಣ್ರಿ. ಹನುಮು ಕೈ ಮುಗಿಡಕ್ಕೆ ಎಷ್ಟು ಚಂದ ನಾಟಕ ಮಾಡ್ತಾರ ನೋಡ್ರಿ. ನೀ ಹನಿಮ್ಯಾಗ ಹೇಳಿದ ಮಾತು ರೆಕಾರ್ಡಿಂಗ್ ಮಾಡ್ಕೊಂಡೇನೆ. ಅದು ಮಾತನ್ನ ಏನದ ಅರ್ಥಗರ್ಭಿತವಾದ ಹಾಡು. ಪಂಚನಿಗೆ ಫೋನ್ ಮಾಡೇನಿ, ಬರಕತ್ತಾರ. ನಿನ್ನ ಅರ್ಥಗರ್ಭಿತವಾದ ಹಾಡನ್ನು ಅವ್ರ ಮುಂದೆ ಇಡ್ತೇನೆ. ಸರಿ ಅನ್ನಿಸ್ತು ಬಿಡ್ತೇನೆ, ಸರಿ ಅನಿಸ್ಲಿಲ್ಲ ಅವ್ರ ಎದುರಿಗೆ ನಿನ್ನ ಕಿವಿ ಮೂಗು ಕತ್ತರಿಸಿ ನಾಯಿಗೆ ಹಾಕ್ತೇನೆ. ನಾಯಿಗೆ ನನ್ನ ಕಿವಿ ಮೂಗು ಕತ್ತರಿಸಿ ನಾಯಿಗೆ ಹಾಕ್ತೇನೆ. ನಿನ್ನ ಪಂಚರ್ ಬರಾಕಿನ್ನ ಲೇಟ್ ಆಕತಿ. ಎಲ್ಲದ ನೋಡೋ ನನ್ನ ಪಂಚರು. ಇವರಿಗೆಲ್ಲ ನಾ ಹಾಡಿದ ಹಾಡಿನ ಅರ್ಥ ಹೇಳ್ತೀನಿ. ಸರಿನೋ ತಪ್ಪು ನೀವ ನಿರ್ಧಾರ ಮಾಡ್ರಿ. ಹನಿಮ್ಯಾಗ ಹೇಳ್ಕೊಂಬರ್ರಿ. ಅವ ಬೇಕು ಮೊದಲಿಲ್ಲೇ. ಅವ ಬಂದು ನನ್ನ ಹಾಡಿನ ಅರ್ಥ ಹೇಳ್ತಾನ. ನಾನು ನಿನ್ನ ಹಾಡಿನ ಅರ್ಥ ಅವ ಹೇಳಂಗಲ್ಲ. ನಿನ್ನ ಹಾಡಿನಾಗ ಅವನ ಪಾತ್ರ ಐತಿ. ಈ ಕೈ ಕರ್ನಾಟಕದ ಆಸ್ತಿ. ಮತ್ತೆ ಈ ಕೈ ಇದು ನಿಮ್ಮ ಅವನ ಆಸ್ತಿ. ಏನದು ನಿಮ್ಮ ಆರೋಪ ಪ್ರತ್ಯಾರೋಪ ತಿಳಿಸ್ರಿ. ವಿಕಿ ನನ್ನ ಹೇಳ್ತೀರಿ. ಅವ ಹರಪನಹಳ್ಳಿ ಹನುಮಾದನಲ್ರಿ, ಅವನ ಜೊತೆಗೆ ಸಂಬಂಧ ಇಟ್ಕೊಂಡ. ಅದು ಯಾರು? ಯಾರ? ಕಸ ನನ್ನ ರೀಲ್ಸ್ ಮೇಟ್. ಎಸ್
ನಾನು ಏನದ ಸ್ಕೂಲ್ಮೇಟ್ ಕ್ಲಾಸ್ಮೇಟ್ ಕೇಳೀನಿ, ಆಮೇಲೆ ರೂಮ್ಮೇಟ್ ಕೇಳೀನಿ. ಇದೇನಿದು ರೀಲ್ಸ್ ಮೇಂಟ್? ಅವರು ರೂಮ್ನಾಗ ಕ್ಲೋಸ್ ಇರ್ತಾರ, ರೂಮ್ ಮೇಟ್. ನಾವ್ ಇಬ್ರು ಇನ್ಸ್ಟಾದಾಗ ಅದೀವಿ, ರೀಲ್ಸ್ ಕಣ್ಣಾಡಿ ಕಂಡ ನನ್ನ ಕಣ್ಣಾಗ ಮಣ್ಣು ಹಾಕಕ್ ಬರ್ತೀಯ? ವಿಕ್ಸ್ ಪೇಪರ್ ಮೇಂಟ. ಈ ಕೈ ಬಲಗೈ ನೋಡು ನನ್ನ ಪಂಚರು ಸಮಕ್ಷಮ ಇರ್ಬೇಕಾದ್ರೆ ಯಾರಿಗೂ ಯಾರ ಮೇಲೂ ಕೈ ಮಾಡೋ ಅಧಿಕಾರ ಇರಂಗಿಲ್ಲ. ಇವ ನಿನ್ ಹೆಂಡತಿ ಕೂಡ ಸಂಬಂಧ ಇಟ್ಕೊಂಡ ನನಗ ನಿನ್ ಹತ್ರ ಏನದಪ್ಪ ಸಾಕ್ಷಿ? ಇವ ನಮ್ಮ ಮನೆ ಮುಂದೆ ಓಡಾಡಕ್ ಹಚ್ಚಿದ್ದೆ. ನನಗೆ ಯಾಕೋ ಅನುಮಾನ ಬಂದು ಮಾಳಿಗೆ ಹಚ್ಚಿ ಕುಂತಿದ್ರಿ. ಸ್ವಲ್ಪ ಹೊತ್ತಾದ್ಮೇಲೆ ಒಳಗೆ ಬಂದು ನೋಡ್ರಿ ಅವ. ಒಳಗೆ ಬಂದು ಹುಟ್ಲಿಕ್ಕೆ ಹಾಡು ಶುರು ಮಾಡ್ತಾಳಿಕ್ಕೆ. ರೆಕಾರ್ಡಿಂಗ್ ಮಾಡ್ಕೊಂಡಿನಿ, ಹಾಕ್ಲೇನು ಹಾಡ್ತೀವ? ಸುತ್ತಿ ಸುತ್ತಿ ಬರ್ತಿದ್ದಿ ನನಗಾಗಿ, ನಾನೊಬ್ಬ ಕುಂತ ನಿನಗಾಗಿ, ನನ್ನ ಜೀವ ಹೋಗುತ್ತದೆ ನಿನಗಾಗಿ, ನಿನ್ನ ಜೀವ ಹೋಗುತ್ತದೆ ನನಗಾಗಿ. ಸುತ್ತಿ 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 ಬರ್ತಿದ್ದಿ ನನಗಾಗಿ, ನಾನೊಬ್ಬ ಕುಂತ ನಿನಗಾಗಿ. ಇದ ಹಾಡು ಹಾಡಿದ್ರಿ. ಇವ್ರಿಬ್ರು ರೆಡ್ ಅಂಡ್ ಆಗಿ ಹಿಡ್ಬೇಕಂದ ನಾನು. ಒಳಗೆ ಬಂದು ಹುಡ್ಲಿಕ್ಕೆ ಶುರು ಮಾಡ್ತಾಳ. ಮ್ಯಾಗಬ್ಬ ಕುಂತ ನಿನಗಾಗಿ, ಮ್ಯಾಗಬ್ಬ ಕುಂತ ನಿನಗಾಗಿ. ಮ್ಯಾಗ ನೋಡಿದವನು PT ಉಷನ್ ತರ ಓಡ್ತಾನ ನೋಡ್ರಿ ಮಗ. ಆಕಿನ ಜೋಡಿ ಮಾತಾಡಬೇಡ, ನಾವು ಮಾತಾಡಂಗಿಲ್ಲ. ಆಕಿನ ನೋಡಬೇಡ, ಒಂದೇ ತಾಸು ನೋಡಂಗಿಲ್ಲ. ಅದ್ರ ಇಂಥ ಪದ ಕೊಡ್ಬೇಡ ಮಾವ. ಮುಚ್ಚಲೆ ಬಾಯಿನ ಸಿರಿ ಮಾವೇ ಹಿರಿಯರ. ಈಕಿ ಮಾತಿಗೆ ದಾಟಿ ಕಟ್ಟಿ ಹಾಡ್ತಾಳ ನೋಡ್ರಿ ಈಕಿ. ಈ ಹಾಡು ಕೇಳಿದ ಮೇಲೆ ನಿನ್ ಹೆಂಡತಿನ ಬೆರಕಿದ್ದಂಗ ಅಂತ ಕಾಣಿಸುತ್ತಪ್ಪ. ಇದು ನಿಮ್ ಭಾಷೆದಾಗ ಬೆರಕಿಗೆ ಏನಂತಾರ? ತಾಟಿ ಇಟ್ಟೆ ಮಾರ. ಯಾಕೆ ಬೇಸು ಜಾತ ಮಾತಿಗೆ ದಾಟಿ ಕಟ್ಟಿ ಯಾಕೆ ಹಾಡ್ತೀನಿ ನೀನ? ಇದು ಕೇರಳ ಪದ ರೀ, ಅರ್ಥಗರ್ಭಿತವಾದ ಹಾಡು. ಕೇರೋ ಪದ ಏನ್ ತೂರ ಪದ? ಇದ್ದಂಗೆ ಹೇಳ್ಬೇಕ, ಇಲ್ಲಾಂದ್ರೆ ನಿಮ್ಮಿಬ್ರಿಗೆ ಶಿಕ್ಷೆ ಆಗತ್ ನೋಡ. ಹೌದು ನೋಡ್ಬೇ ಸುಜಾತ, ತುಪ್ಪಳ ಕಟ್ಟಾಕಸ್ತಾರ. ನಿನ್ನ ಗಂಡ ಗುಂಡಿ ಹೊಡೆದು ಕರೆ ಐತಿ, ಇಬ್ಬರಿಗೂ ಶಿಕ್ಷೆ ಆಗತ್ತೆ. ಮತ್ತೆ ನೋಡ್ರಿ ಪಂಚರ, ನನಗೆ ಹಾಡೋದು ಕುಣಿಯೋದು ಹುಡುಗರ ಜೊತೆ ರೀಲ್ಸ್ ಮಾಡೋ ಚಟ ಐತಿ, ನಾ ಒಪ್ಕೊಂತೀನಿ. ಆದ್ರ ಜಾತನ ಗೊತ್ತಿಲ್ರಿ. ನಾನು ಒಪ್ಪಕ್ಕ ಕರ್ತಿಗ ನೋಡು ಮಾರೈತಿ, ಹೇಳು ಮಾರಯ್ಯ. ನೀನು ಹಾಡಿದ ಹಾಡಿನ ಅರ್ಥ ಹೇಳು. ನನಗೆ ಸರಿ ಅನ್ಸಿದ್ರೆ ಸುಮ್ಮನೆ ಆಗ್ತಾನೆ, ಇಲ್ಲಾಂದ್ರ ಬೇಡ ಮಾರಾಯ. ಕೊಂಡ ನಿನ್ನ ಹೆಣ್ಣತಿ ನನ್ನ ಕಚ್ಚೆತ್ತಿದ ತೋಲಕ್ಕೆ ನಾಯ ಅಂತ ಮಾತ. ಇವ್ನು ಎತ್ಕೊಂಡು ಹೋಗಿ ಮಂಗಳೂರು ಬಸ್ ಹತ್ತೀಸ್ ಬರ್ರಿ. ನಾ ಹಾಡಿದ ಹಾಡಿನ ಅರ್ಥ ಸರಿ ಅನ್ನಿಸ್ಲಿಲ್ಲ ಅಂದ್ರ ನನಗ್ ಶಿಕ್ಷೆ ಕೊಡ್ತೀರಿ, ಮತ್ತೆ ಸರಿ ಅನ್ಸಿದ್ರ ಇವನಿಗೆ ಯಾವ ಶಿಕ್ಷೆ ಕೊಡ್ತೀರಿ? ಸರಿ ಅನ್ಸಕ್ಕೆ ಎಲ್ಲೈತಿ? ಅರ್ಥನೇ ಇಲ್ಲ, ಎಲ್ಲ ಅನರ್ಥ. ಗೋಕಾಡ್ಸಿದ್ದಾಳೆ ಸುಜಾತ, ಮಾತಾಡೋದು ಬಿಡು, ಹಾಡಿನ ಅರ್ಥ ಹೇಳಿ. ನೀ ಲಕ್ಷ ಕೊಟ್ಟು ಕೇಳು, ಹೋಗ್ಬೇಡ. ಅರ್ಜೆಂಟ್ ಸರ್ಕಾರ ದವಾಖಾನಿಗೆ ಹೋಗ್ಬೇಕು. ನನಗೆ 2 ಪೋಲಿ ಹನಿ ಮರೆತು ಬಂದಿಲ್ಲ. ಎಲ್ಲ ಮುಗಿದ ಮೇಲೆ ಹನಿ ಹನಿ ಬಿಡಾಕ ಇಷ್ಟು ಮಂದಿ ಎದುರಿಗೆ ಮರ್ಯಾದೆ ತೆಗೆದಿ ನಾ ಯಾಕೆ ಹೇಳ್ಬೇಕಿಲ್ಲಿ? ಆ ಕ್ಷಣ ನಿಲ್ಲಲಾರೆ. ಈಗ ರಾತ್ರಿ ಕನಸ್ನಾಗ ಬರ್ತಾನವ. ಅವ ಬರ್ಲಿಲ್ಲ ಅಂದ್ರೆ ಅವನು ತುಟ್ಟಿನಾರು ಬರ್ತಾವ. ಇದ್ರ ತಪ್ಪಿಲ್ಲ. ನಾನು ಸುಮ್ಮನಿಂದ್ರಲ್ಲ ನೀ ಹಾಡಿನ ಅರ್ಥ ಹೇಳವನಿ. ನೀವು ಲಕ್ಷ ಕೊಟ್ಟು ಕೇಳ್ರಿ. ಮೀನಿನ ಗಾಣಕ್ಕೆ ಸಿಗಿಸಿರೋ ಹುಳ ಹೇಳ್ತದ, ಸುತ್ತಿ ಸುತ್ತಿ ಬರ್ತಿದ್ದೀನಿ ನನಗಾಗಿ, ಮ್ಯಾಲೊಬ್ಬ ಕುಂತಾನ ನಿನಗಾಗಿ. ಅಂದ್ರ ಈ ಗಾಣಕ್ಕೆ ಹುಳ ಸಿಗಿಸಿ ನೀರಾಗ ಹೋಗೋದು ಮೀನುಗಾರ ಮ್ಯಾಲ ಕುಂತಿರ್ತಾನ ನೋಡ್ರಿ, ಅವ ಹುಳ ಹೇಳ್ತದ, ನನ್ನೇನಾರ ನೀ ಬಂದು ತಿಂದಿ ಅಂದ್ರ ನನ್ನ ಜೀವ ಹೋಗುತ್ತದ ನಿನಗಾಗಿ, ನನ್ನ ತಿಂದ ಮ್ಯಾಲ ನಿನ್ನ ಗಂಟ್ಲಕ್ಕ ಗಾಣ ಸಿಟ್ಟು, ನಿನ್ನ ಜೀವನೂ ಹೋಗ್ತದ ನನಗಾಗಿ ಅಂತ ಸುತ್ತಿ ಸುತ್ತಿ ಬರೋ ಮೀನಿಗೆ ಗಾಣಕ್ಕೆ ಸಿಗಿಸಿರೋ ಹುಳ ಹೇಳ್ತಿತ್ತಂತ್ರಿ. ಇಷ್ಟ ನೋಡ್ರಿ ಹಾಡಿನ ಅರ್ಥ. ಇರವ 4 ಡೈಲಾಗ್ ಅದಾವ. ಅವರು
ಅದನ್ನು ತಾನ ನುಂಗಿದ್ ನೋಡ್ರಿ ಸುಮ್ಮನೆ ನಿಂದ್ರಲಿ ತಳ್ಳಿ ತಗೋಲಿ ಕೂಡ್ತಗೋ ಹಳೆ ಹೋಗ್ಯವ ಮರ್ಯಾದೆ ಕೇಳಕ್ಕೆ ಕರ್ಸಿರಿ ಇಲ್ಲೇ ಸುಮ್ಮನೆ ನಿಂದ್ರಲೆ ಹೌದವ ಹೌದಂದೆ ಗಾಣಕ್ಕ ಎರೆಹುಳ ಸಿಗಿಸಿ ನೀರಾಗೋದಲು ಮೀನಾ ಹಿಡಿಯುವ ಪ್ರತಿಯೊಬ್ಬರಿಗೂ ಹಿಂಗ ಮೀನಾ ಹಿಡಿಯುವ ದೃಶ್ಯ ನೋಡಿದ ಎಲ್ಲರಿಗೂ ತಿಳಿಯುವಂತ ಅರ್ಥಗರ್ಭಿತವಾದ ಹಾಡಿದೆ ಹೌದಿಲ್ರಿ ಹೌದು ಸುಜಾತ ಶಾಬಾಷ್ ಸುಜಾತ. ಶಬಾಷ್! ನಮ್ಮ ಸುಜಾತ ನಮ್ಮೆಲ್ಲರ ಸುಜಾತ ಇದಕ್ಕ ನೀ ಏನಂತಿಪ್ಪ ಗುಂಡಣ್ಣ ನಾವೇನನ್ರಿ ದೊಡ್ಡಣ್ಣ ಈಗ ಆಕಿ ಹಾಡಿಗೆ ಎಲ್ಲಾರು ಚಪ್ಪಾಳಿ ತಟ್ಟಿದ್ರಿ. ಹೌದು. ಅಕ್ಕಿ ಬಗ್ಗೆ ನಾ ಏನಾರ ಮಾತಾಡಿದ್ರ ಈಕಿಗೆ ಚಪ್ಪಾಳಿ ತಟ್ಟಿದ್ರಿ ನನಗ ನೋಡಿ ಹಿಡ್ಕೊಂಡ ಬಂದಾರ ನೋಡಿ. ವಾ 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 ಎಂತ ಅರ್ಥಗರ್ಭಿತವಾದಂತ ಹಾಡು ಮಾರೈತಿ. ನಿನಗ ಅರ್ಥ ಆತಲ್ಲೋ ಯಪ್ಪ. ನನ್ನ ಇಡೀ ಜೀವಮಾನದಲ್ಲಿ ಕೇಳಿಲ್ಲ. ಈಗ ಕೇಳಿಲ್ಲ. ಏ ಗುಂಡಣ್ಣ ಇಂತ ಅದ್ಭುತವಾದ ಹಾಡು ಹಾಡಿದ ಸುಜಾತ ಮಗ ಅಪವಾದ ಕೊಡಕ್ ನಿನ್ನ ಮನಸ್ಸಾದ್ರೂ ಹೆಂಗ್ ಬಂತೋ ಪಾಪಿ ಕುಡಿಸ್ತೇನೆ ಒಂದು ಕಾಫಿ. ಕಾಫಿ ಬೇಡ ಕಾಫಿ, ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ ಚಟ್ನಿ ಗೋಂಡ ನಿನ್ನ ಎನ್ನದಿ ನನ್ನ ಕಾಕಿ ಎತ್ತಿದ ತೊಳಕ್ ನಾಯನ್ನ ಒಂದು ತಾಸ ಆತು ನನ್ನ ಆತ್ಮೀಯ ಸ್ನೇಹಿತರು ಇವರೆಲ್ಲ. ಇವರೆಲ್ಲ ಒಂದೊಂದು ಮುತ್ತುಗಳು ಅವನಿಗೆ ಅರ್ಥ ಆತು ನನ್ನ ಹಾಡಿನ ಅರ್ಥ ನಿನಗ ಅರ್ಥ ಆಗಲಿಲ್ಲಲ್ಲ. ನಿನಗ ಅರ್ಥ ಆಗೈತೇನ? ಅರ್ಥ ಆತಮ್ಮವ್ರಿ. ಆಯ್ತಮ್ಮವ್ರೆ ಎಲ್ಲಿ ನೋಡಿದ ಪಂಚಾಯತ್ ಇವ್ರು 3 ಮಂದಿನ ಪಂಚಾಯತಿ ಕರ್ಕೊಂಡು ಹೋಗಿ ಕಂಬಕ್ಕೆ ಕಟ್ಟಿ ಚಾಟಿಲಿ ಬಡ್ದು ಕಳಿಸ್ರಿ. ಏನು ಸುಜಾತ ಸರಿ ಹಿಟ್ಟಿನ ಪಲ್ಯ ಮಾಡು. ಗ್ಯಾಸ್ ಖಾಲಿ ಆಗೈತಿ. ಆ ಸಿಲಿಂಡರ್ಗೆ ಬೆಂಕಿ ಹಚ್ಚಿಬಿಡು. ಏ ಗುಂಡಣ್ಣ ಇಷ್ಟು ಚಂದ ಪ್ರೀತಿ ಮಾಡೋ ಹೆಂಡತಿ ಸಿಕ್ಕಾಳ ಚಂದಾಗ ಬಾಳೆ ಮಾಡ್ಕೊಂಡು ಹೋಗು ಮಾಡಮ್ ತಗೋರಿಪ್ಪ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ಮಠ ಅಂತ ಓಯಪ್ಪ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ಮಠ ಅಂದೆ ಬರೀ ಉಣ್ಣದ ಆಗೈತಿ ಮಲಗೋದಿಲ್ಲ. ಯಾಕೆ 6 ತಿಂಗಳಾತ ಪ್ರಥಮ ರಾತ್ರಿನ ಇಲ್ಲ ನಮ್ಮ ಹುಚ್ಚ ನೀ ಯಾಕೆ ತಲೆ ಕೆಡಿಸ್ಕೊಂಡಿ ನಾ ಇಲ್ಲದೆ ಸತ್ತು ಏನಿದು ಅಂದ್ರ ಅದನ್ನು ನಾನ ಮುಂದೆ ನಿಂತು ಬಗೆಹರಿಸ್ತೀನಿ ಅಂದೆ ಮತ್ ಮುಂದೆ ನಿಂದ್ರವ್ರ ನೀವು ಬ್ಯಾಡ ಯಪ್ಪ ಬರೀ ಮಾತ್ನಾಗ ಬಗೆಹರಿಸಿ ಕಳಿಸ್ಬಿಡು. ಮುಂದೆ ನಿಲ್ಲಕ್ ಹೋಗ್ಬೇಡ. ಯಾರು ಮರ ನೀನ ಬಗೆಹರಿಸ್ಕೊಂಡ್ಬಿಡೋದು ಲೇಡಮ್ಮ ನಡಿ ನೀನ ಮತ್ತ ಅವ್ನ ಕೂಡ ಜಗಳ ಮಾಡ್ಕೊಂತ ನಿಂತಿ ಮನೆಗೆ ನಡಿ ನೀ ನೀವು ಸೀದಾ ಗೌಡಶಾಣಿ ಮನೆಗೆ ಹೋಗ್ರಿ. ಯಾಕ್ಲೆ ಅವ ಗೋಪಿ ಅಲ್ಲೇ ಹೋಗ್ಯಾನ ಮತ್ತು ನಿಮ್ಮ ಹಾಸಿಗೆ ಹೊರಗೆ ಬೀಳಬಾರ್ದು. ಕೇಳಕ್ ಬರು ಮಗ ಅಲ್ಲಿ ಅವ ಇಲ್ಲಿ ಹಚ್ಕೊಂಡೆ. ಕರೆಕತ್ತ ನೋಡ್ರಿ. ಬನಸ್ಮರ್ರಿ ಸದ್ದು ಈ ಕೈ ನನ್ನ ಹೆಂಡತಿ ಆಸ್ತಿ पुष्पा जीतेगी भी नहीं हटेगी भी नहीं समझे समझेगा